8ನೇ ತರಗತಿ ವಿಜ್ಞಾನ ಅಧ್ಯಾಯ 4 ದಹನ ಮತ್ತು ಜ್ವಾಲೆ. ಒಂದು ಪಾಠದ ಮೇಲೆ 51 ಅಂಕದ ಸರಪಳಿ ಪ್ರಶ್ನೆಗಳು ನೋಡೋಣ. ಈ ಒಂದು ಪ್ರಶ್ನೆಗಳು ಟಿ ಮತ್ತು ಪಿ ಎಸ್ ಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥವು. ಪದಾರ್ಥವು ಆಮ್ಲಜನಕದೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವ ಕ್ರಿಯೆಯ ಹೆಸರೇನು? ಒಂದು ಪದಾರ್ಥ ಆಮ್ಲಜನಕದೊಂದಿಗೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವ ಕ್ರಿಯೆಯ ಹೆಸರೇನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಉತ್ತರ ದಹನ ಅಂತಕ್ಕಂಥದ್ದು. ರೀತಿ ನೋಡ್ತೀವಿ. ಪ್ರಶ್ನೆ ಎರಡನೇದು, ಈ ದಹನ ಕ್ರಿಯೆಗೆ ಒಳಗಾಗುವ ಪದಾರ್ಥಗಳನ್ನ ಏನೆಂದು ಕರೆಯುತ್ತಾರೆ? ಜೀವ ಕ್ರಿಯೆಗೆ ಒಳಗಾಗ್ತಕ್ಕಂತಹ ಪದಾರ್ಥವನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಉತ್ತರ ದಹನಶೀಲ ಪದಾರ್ಥಗಳು ದಹನ ಅಂತೇಳಿ ಕರೀತಕ್ಕಂಥದ್ದು. ಒಂದು ದಹನಶೀಲ ಪದಾರ್ಥಗಳು ಅಥವಾ ಇಂಧನಗಳು ಉರಿಯಲು ಗಾಳಿಯಲ್ಲಿರುವ ಯಾವ ಅನಿಲ ಅತಿ ಅವಶ್ಯಕ ಅಂತಕ್ಕಂಥದ್ದು? ಆಮ್ಲಜನಕ. ವಸ್ತು ಉರಿಬೇಕಾದ್ರೆ ಆಮ್ಲಜನಕ ಅತಿ ಅವಶ್ಯಕ ಅಂತ ಹೇಳಿ ಗೊತ್ತಿರಬೇಕು. ಅದೇ ರೀತಿಯ ಪ್ರಶ್ನೆ ನೋಡ್ತೀವಿ. ಗಾಳಿ ಇದ್ದರೂ ಸಹ ಒಂದು ವಸ್ತು ಉರಿಯಲು ಪ್ರಾರಂಭಿಸಲು ಬೇಕಾದ ಕನಿಷ್ಠ ತಾಪಮಾನ ಯಾವುದು ಅಂತಕ್ಕಂಥದ್ದು? ಪ್ರಜ್ವಲನ ತಾಪಮಾನ. ರೀತಿಯ ಪ್ರಶ್ನೆ ನೋಡ್ತೀವಿ. ಯಾವ ಪದಾರ್ಥಗಳ ಪ್ರಜ್ವಲನ ತಾಪಮಾನವು ತುಂಬಾ ಕಡಿಮೆ ಇರುತ್ತದೆಯೋ ಅವುಗಳನ್ನ ಏನೆನ್ನುತ್ತಾರೆ? ಯಾವ ಪದಾರ್ಥಗಳ ಪ್ರಜ್ವಲನ ತಾಪವು ತುಂಬಾ ಕಡಿಮೆ ಇರುತ್ತದೆಯೋ ಅವುಗಳನ್ನ ಅತಿ ದಹನಕಾರಿ ಪದಾರ್ಥಗಳು ಎಂದು ಕರೆಯುತ್ತಾರೆ. ನೋಡ್ತೀವಿ. ಅಂತ ಅತಿ ದಹನಕಾರಿ ವಸ್ತುಗಳಿಂದ ಹತ್ತಿದ ಬೆಂಕಿಯನ್ನು ಆರಿಸಲು ಯಾವುದು ಸೂಕ್ತವಲ್ಲ ಅಂತಕ್ಕಂಥದ್ದು? ಉತ್ತರ ನೋಡ್ತೀವಿ, ನೀರು. ಅಂತ ಹೇಳಿ ಮುಂದೆ ಪ್ರಶ್ನೆಗಳ ಮುಖಾಂತರ ನೋಡೋಣ. ಅದೇ ರೀತಿಯ ಪ್ರಶ್ನೆ ನೋಡ್ತೀವಿ. ತೈಲ ಅಥವಾ ಎಣ್ಣೆಯಿಂದ ಹತ್ತಿದ ಬೆಂಕಿಗೆ ನೀರು ಹಾಕಬಾರದು, ಏಕೆ ಅಂತಕ್ಕಂಥದ್ದು? ಉತ್ತರ ನೋಡ್ತೀವಿ. ತೈಲ ಅಥವಾ ಎಣ್ಣೆಯಿಂದ ಹತ್ತಿದ ಬೆಂಕಿಗೆ ನೀರು ಏಕೆ ಹಾಕಬಾರ್ದು ಅಂದ್ರೆ, ನೀರೇನದಂದ್ರ ಎಣ್ಣೆಗಿಂತ ಏನಾಗಿರ್ತದ ಅಂದ್ರೆ ಇದು ಭಾರವಾಗಿದ್ದರಿಂದ ಇದು ಏನಾಗ್ತದ ಭಾಗಕ್ಕೆ ಹೋಗುತ್ತದೆ. ಹಾಗಾಗಿ ಏನದಂದ್ರ ಬೆಂಕಿ ಆರುವುದಿಲ್ಲ ಅಂತಕ್ಕಂಥದ್ದು. ಇದು ನೋಡ್ತೀವಿ ಪ್ರಶ್ನೆ. ಆದ್ರೆ ಎಣ್ಣೆ ಅಥವಾ ವಿದ್ಯುತ್ ಉಪಕರಣಗಳಿಂದ ಬೆಂಕಿಯನ್ನು ನಂದಿಸಲು ಇರುವ ಅತ್ಯುತ್ತಮ ವಸ್ತು ಯಾವುದು ಅಂತಕ್ಕಂಥದ್ದು? ಒಂದು ಎಣ್ಣೆ ಅಥವಾ ವಿದ್ಯುತ್ ಉಪಕರಣಗಳಿಂದ ಹತ್ತಿದ ಬೆಂಕಿಯನ್ನ ಆರಿಸಲು ಅತ್ಯುತ್ತಮ ವಸ್ತು ಎಂದ್ರೆ ಕಾರ್ಬನ್ ಡೈಆಕ್ಸೈಡ್, CO2. ಪ್ರಶ್ನೆ ನೋಡ್ತೀವಿ. ಒಂದು ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನ ಹೇಗೆ ಆರಿಸುತ್ತದೆ ಅಂತ ಹೇಳಿ ಗೊತ್ತಿರಬೇಕು. ಏನ್ ಮಾಡ್ತದ ಕಾರ್ಬನ್ ಡೈಆಕ್ಸೈಡ್ ಅಂದ್ರ, ಇದು ಬೆಂಕಿಯನ್ನ ಕಂಬಳಿಯಂತೆ ಮುಚ್ಚಿ ಆಮ್ಲಜನಕವನ್ನ ಏನ್ ಮಾಡ್ತದೆ, ಇದು ಕಡಿಮೆ ಮಾಡ್ತಕ್ಕಂಥದ್ದು. ಹಾಗಾಗಿ ಬೆಂಕಿ ತಕ್ಕಂಥದ್ದು. ರೀತಿಯ ನೋಡ್ತೀವಿ ಪ್ರಶ್ನೆ. ಸಿಲಿಂಡರ್ಗಳು ಲಭ್ಯವಿಲ್ಲದಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡಲು ಬೆಂಕಿಯ ಮೇಲೆ ಯಾವ ಪುಡಿಯನ್ನ ಸಿಂಪಡಿಸಬಹುದು ಅಂತಕ್ಕಂಥದ್ದು? ಉತ್ತರ ಸೋಡಿಯಂ ಬೈಕಾರ್ಬೊನೇಟ್, ಅಡಿಗೆ ಸೋಡಾ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. ರೀತಿಯಾಗಿ ಈಗ ದಹನದ ವಿಧಗಳನ್ನು ನೋಡೋಣ. ಇದರ ಮೇಲೆ ಪ್ರಶ್ನೆಗಳು. ಅನಿಲಗಳು ತಕ್ಷಣವೇ ಉರಿದು ಶಾಖ ನೀಡುವ ಯಾವುದು ಅಂತಕ್ಕಂಥದ್ದು? ಅನಿಲಗಳು ತಕ್ಷಣವೇ ಉರಿದು ಶಾಖ ನೀಡುವ ಯಾವುದು ಅಥವಾ ಇದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಶೀಘ್ರ ದಹನ ಅಂತೇಳಿ ಕರೀತಕ್ಕಂಥದ್ದು. ರೀತಿಯ ಪ್ರಶ್ನೆ ನೋಡ್ತೀವಿ. ಹೊರಗಿನಿಂದ ಯಾವುದೇ ಶಾಖ ನೀಡದಿದ್ದರೂ ತಾನಾಗಿಯೇ ಉರಿಯಲು ಪ್ರಾರಂಭಿಸಿದರೆ ಅದನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು? ಇದರಿಂದ ಯಾವುದೇ ಶಾಖವನ್ನ ನೀಡದಿದ್ರೂ ಕೂಡ ವಸ್ತು ತನ್ನಿಂದ ತಾನೇ ಉರಿಯಲು ಪ್ರಾರಂಭಿಸಿದರೆ ಇದನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು? ಇದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಸ್ವಯಂ ಪ್ರೇರಿತ ದಹನ ಅಂತೇಳಿ ಕರೀತಕ್ಕಂಥದ್ದು. ರೀತಿಯ ಪ್ರಶ್ನೆ ನೋಡ್ತೀವಿ. ಬೇಸಿಗೆಯ ಶಾಖದಿಂದ ಕಾಡಿನ ಒಣ ಹುಲ್ಲು ಹಾಗೆಯೇ ಉರಿಯುವುದಕ್ಕೆ ಏನೆಂದು ಕರೆಯುತ್ತಾರೆ ಅಥವಾ ಏನೆಂದು ಹೆಸರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಉತ್ತರ ಬಂದ್ಬಿಟ್ಟು ಬೇಸಿಗೆಯಲ್ಲಿ ಅತಿಯಾದ ಶಾಖದಿಂದ ಕಾಡಿನಲ್ಲಿರ್ತಕ್ಕಂಥ ಹುಲ್ಲು ತನ್ನಂತಾನೆ ಉರಿಯುವುದಕ್ಕೆ ಏನಂತ ಕರೀತಾರಂದ್ರ ಕಾಡ್ಗಿಚ್ಚು ಅಂತೇಳಿ ಕರೀತಕ್ಕಂಥದ್ದು. ನೋಡ್ತೀವಿ. ಬೆಂಕಿಗಳನ್ನ ಹಚ್ಚಿದಾಗ ಬಿಡುಗಡೆಯಾಗಿ ಹೆಚ್ಚಿನ ಶಬ್ದ ಮತ್ತು ಬೆಳಕು ಬರುವ ಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು?
ಕೀಗಳನ್ನು ಹಚ್ಚಿದಾಗ ಎಲ್ಲ ಬಿಡುಗಡೆಯಾಗಿ ಹೆಚ್ಚಿನ ಶಬ್ದವನ್ನು ಉಂಟು ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಹೊರಗೆ ಬರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಸ್ಫೋಟ ಅಂತೇಳಿ ಕರೀತಕ್ಕಂಥದ್ದು. ಕ್ರಿಯೆಯಲ್ಲಿ ಉರಿಯುತ್ತಿರುವಾಗ ಕಂಡುಬರುವ ಪ್ರಕಾಶಮಾನ ಆವಿಯ ಭಾಗ ಯಾವುದು ಅಂತಕ್ಕಂಥದ್ದು. ಉರಿಯುತ್ತಿರುವ ಕ್ರಿಯೆಯಲ್ಲಿ ಅಥವಾ ದಹನ ಕ್ರಿಯೆಯಲ್ಲಿ ಉರಿಯುತ್ತಿರುವಾಗ ಕಂಡು ಬರ್ತಕ್ಕಂತಹ ಪ್ರಕಾಶಮಾನವಾದ ಆವಿಯ ಭಾಗ ಯಾವುದು ಅಂತಕ್ಕಂಥದ್ದು ಜ್ವಾಲೆ. ಅದೇ ರೀತಿಯ ಪ್ರಶ್ನೆ, ಎಲ್ಲಾ ಪದಾರ್ಥಗಳು ಉರಿಯುವಾಗ ಜ್ವಾಲೆಯನ್ನ ಉಂಟು ಮಾಡುತ್ತವೆ. ಎಲ್ಲಾ ಪದಾರ್ಥಗಳು ಉರಿಯುತ್ತಿರುವಾಗ ಈ ಒಂದು ಜ್ವಾಲೆಯನ್ನ ಉಂಟು ಮಾಡುತ್ತವೆ ಅಂತಕ್ಕಂಥದ್ದು ಅಂತ ಹೇಳಿ ನೋಡ್ತೀವಿ ಉತ್ತರ. ಹಾಗಾದ್ರೆ ಪದಾರ್ಥಗಳು ಉರಿಯುವಾಗ ಜ್ವಾಲೆಯನ್ನ ನೀಡುತ್ತವೆ ಅಂತಕ್ಕಂಥದ್ದು ಉತ್ತರ. ಉರಿಯುವಾಗ ಆವಿಯಾಗುವ ಪದಾರ್ಥಗಳು ಮಾತ್ರ ಏನದಂದ್ರ ಜ್ವಾಲೆಯನ್ನ ನೀಡುತ್ತವೆ. ರೀತಿಯಾಗಿ ಜ್ವಾಲೆಯನ್ನ ನೀಡದ ಪದಾರ್ಥಕ್ಕೆ ಒಂದು ಉದಾಹರಣೆ ನೀಡಿ ಅಂತಕ್ಕಂಥದ್ದು. ಉತ್ತರ ಬಂದ್ಬಿಟ್ಟು ಇದ್ದಿಲು, ಚಾರ್ಕೋಲ್ ಅಂತೇಳಿ ಕರೀತಕ್ಕಂಥದ್ದು ಇಂಗ್ಲಿಷ್ನಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಇದ್ದಿಲ್ ಅಂತಕ್ಕಂಥದ್ದು ಜ್ವಾಲೆ ನೀಡದಿರಲು ಮುಖ್ಯ ಕಾರಣ. ಜ್ವಾಲೆನ ನೀಡದಿರಲು ಮುಖ್ಯ ಕಾರಣ ಬಂದ್ಬಿಟ್ಟು ಉರಿಯುವಾಗ ಏನಾಗ್ತದಂದ್ರ ಆವಿ ಆಗುವುದಿಲ್ಲ. ಹಾಗಾಗಿ ಇದು ಏನದಂದ್ರ ಜ್ವಾಲೆಯನ್ನ ನೀಡುವುದಿಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಜ್ವಾಲೆಯನ್ನ ನೀಡುವ ಮೇಣದ ಬತ್ತಿಯಲ್ಲಿ ಎಷ್ಟು ವಲಯಗಳಾಗಿರುತ್ತವೆ? ಜ್ವಾಲೆಯನ್ನ ನೀಡುವ ಮೇಣದ ಬತ್ತಿಯಲ್ಲಿ ಎಷ್ಟು ವಲಯಗಳಾಗಿರುತ್ತವೆ ಅಂತಕ್ಕಂಥದ್ದು ಉತ್ತರ 3 ವಲಯಗಳು. ಜ್ವಾಲೆಯ ಯಾವ ವಲಯದಲ್ಲಿ ಸಂಪೂರ್ಣ ದಹನ ಕ್ರಿಯೆ ನಡೆಯುತ್ತದೆ? ಜ್ವಾಲೆಯ ಯಾವ ವಲಯದಲ್ಲಿ ಸಂಪೂರ್ಣ ದಹನ ಕ್ರಿಯೆ ನಡೆಯುತ್ತದೆ ಅಂದ್ರೆ ಉತ್ತರ ಅತ್ಯಂತ ಹೊರ ವಲಯದಲ್ಲಿ ನಡೆಯುತ್ತದೆ. ಸಂಪೂರ್ಣ ದಹನ ನಡೆಯುವ ಈ ಹೊರ ವಲಯದ ಬಣ್ಣಗಳು ಯಾವುವು? ಸಂಪೂರ್ಣ ದಹನ ವಲಯ ನಡೆಯುವ ಹೊರ ವಲಯದ ಬಣ್ಣಗಳು ಯಾವುವು ಅಂದ್ರೆ ನೀಲಿ ಬಣ್ಣ. ಜ್ವಾಲೆಯ ಯಾವ ಬಣ್ಣವು ಅತ್ಯಂತ ಹೆಚ್ಚಿನ ಉಷ್ಣತೆಯ ಶಾಖ ಹೊಂದಿರುತ್ತದೆ? ಜ್ವಾಲೆಯ ಯಾವ ಭಾಗವು ಅತ್ಯಂತ ಹೆಚ್ಚಿನ ಉಷ್ಣತೆಯ ಶಾಖ ಹೊಂದಿರುತ್ತದೆ ಅಂತಕ್ಕಂಥದ್ದು ಉತ್ತರ ಹೊರಗಿನ ನೀಲಿ ವಲಯ. ರೀತಿಯ ಪ್ರಶ್ನೆ, ಸಾಲಿಗರು ಚಿನ್ನವನ್ನ ಕರಗಿಸಲು ಜ್ವಾಲೆಯ ಯಾವ ಭಾಗವನ್ನ ಬಳಸುತ್ತಾರೆ? ಸಾಲಿಗರು ಚಿನ್ನವನ್ನ ಕರಗಿಸಲು ಜ್ವಾಲೆಯ ಯಾವ ಭಾಗವನ್ನ ಬಳಸುತ್ತಾರೆ ಅಂತಕ್ಕಂಥದ್ದು ಉತ್ತರ ಹೊರಗಿನ ನೀಲಿ ವಲಯವನ್ನ ಬಳಸುತ್ತಾರೆ. ಬತ್ತಿಯ ಜ್ವಾಲೆಯ ಮಧ್ಯಭಾಗವು ಹಳದಿಯಾಗಿರಲು ಕಾರಣವೇನು? ಮೇಣದ ಬತ್ತಿಯ ಜ್ವಾಲೆಯು ಮಧ್ಯಭಾಗವು ಹಳದಿಯಾಗಿರಲು ಕಾರಣವೇನು ಅಂತಕ್ಕಂಥದ್ದು. ಒಂದು ಮೇಣದ ಬತ್ತಿಯ ಮಧ್ಯಭಾಗದಲ್ಲಿ ಜ್ವಾಲೆಯು ಏನಾಗಿರ್ತದಂದ್ರ ಉತ್ತರ ಅಲ್ಲಿ ದಹನ ಕ್ರಿಯೆ ಏನಾಗಿರ್ತದಂದ್ರ ಅಪೂರ್ಣವಾಗಿರುತ್ತದೆ. ಹಾಗಾಗಿ ಆ ಒಂದು ಭಾಗದಲ್ಲಿ ಹಳದಿಯಾಗಿರುತ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಜ್ವಾಲೆಯ ಅತ್ಯಂತ ಒಳಭಾಗವು ಬತ್ತಿ ಹತ್ತಿರ ಯಾವ ಬಣ್ಣದಾಗಿರುತ್ತದೆ ಅಂತಕ್ಕಂಥದ್ದು. ಅತ್ಯಂತ ಒಳಭಾಗವು ಬತ್ತಿ ಹತ್ತಿರ ಯಾವ ಬಣ್ಣದಾಗಿರುತ್ತದೆ ಅಂತಕ್ಕಂಥದ್ದು ಬಣ್ಣದಾಗಿರುತ್ತದೆ. ಅದರ ಒಂದು ಕಪ್ಪು ವಲಯವು ಜ್ವಾಲೆಯ ಉಳಿದ ಭಾಗಗಳಿಂದ ಹೇಗಿರುತ್ತದೆ ಅಂತಕ್ಕಂಥದ್ದು ಕಡಿಮೆ ಶಾಖ ಅಥವಾ ತಂಪಾಗಿರುತ್ತದೆ ಅಂತ ಹೇಳಿ ನಾವು ನೋಡ್ತೀವಿ. ಒಂದು ಕಪ್ಪು ವಲಯದ ಜ್ವಾಲೆಯು ಉಳಿದ ಭಾಗಗಳಿಂದ ಏನಾಗಿರುತ್ತದೆ ಅಂದ್ರೆ ಇದು ಅತಿ ಕಡಿಮೆ ಶಾಖ ಅಥವಾ ತಂಪಾಗಿರುತ್ತದೆ ಅಂತಕ್ಕಂಥದ್ದು.